ಪಾರ್ಟ್ನರ್ ಅನ್ನ ನಿಮ್ಮ ಲೈಫ್ ನ ಸೆಂಟರ್ ಮಾಡೋದನ್ನ ಮೊದಲನೇದಾಗಿ ಸ್ಟಾಪ್. ಈ ಒಂದು ನಡವಳಿಕೆ ನಿಮ್ಮ ರಿಲೇಶನ್ಶಿಪ್ ಅನ್ನ ಚೇಂಜ್ ಮಾಡೋದು, ನಡವಳಿಕೆ ನಿಮ್ಮ ರಿಲೇಶನ್ಶಿಪ್ ಅನ್ನ ಸ್ಟ್ರಾಂಗ್ ಮಾಡೋದು. ಎಮೋಷನಲಿ ಸ್ಟ್ರಾಂಗ್ ವುಮನ್ ರಿಲೇಶನ್ಶಿಪ್ ಅಲ್ಲಿ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಲಿಲ್ಲ ಅಂದ್ರೆ ನೀವು ಅಳ್ತಾ ಕೂತ್ಕೊಳ್ಳೋದು, ನಿಮ್ಮ ಕೆಲಸ ಕಾರ್ಯ, ನಿಮ್ಮ ಕೆರಿಯರ್ ಎಲ್ಲವನ್ನ ಕಾಂಪ್ರಮೈಸ್ ಮಾಡಿ ಇಡೀ ದಿನ ಅವ್ರಿಗೋಸ್ಕರ ನೀನು ನಿನ್ನ ರಿಲೇಶನ್ಶಿಪ್ ಅನ್ನ ಸೇವ್ ಮಾಡೋದಿಕ್ಕೆ ನಿನ್ನ ಪೀಸ್, ನಿನ್ನ ಸೆಲ್ಫ್ ರೆಸ್ಪೆಕ್ಟ್, ನಿನ್ನ ಹ್ಯಾಪಿನೆಸ್ ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇದೀಯಾ. ಆದ್ರೆ ಸ್ಟಿಲ್ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ, ಎಮೋಷನಲ್ ಕನೆಕ್ಷನ್ ನಿನ್ಗೆ ಫೀಲ್ ಆಗ್ತಾ ಇಲ್ಲ, ಓವರ್ ಥಿಂಕಿಂಗ್ ಮಾತ್ರ ಹೆಚ್ಚಾಗ್ತಾ ಇದೆ ಅಂದ್ರೆ ಇದನ್ನ ನೀನ್ ಸರಿಯಾಗಿ ಕೇಳು. ನಿನ್ನ ರಿಲೇಶನ್ಶಿಪ್ ಅನ್ನ ಹೀಲ್ ಮಾಡ್ಕೊಳ್ಳೋದಿಕ್ಕೆ ನಿನ್ನನ್ನ ನೀನು ಒಳಗಿನಿಂದ ಒಳಗೆ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ನಿನ್ನ ರಿಲೇಶನ್ಶಿಪ್ ಅನ್ನ ಸೇವ್ ಮಾಡ್ಕೊಳ್ಳೋದಿಕ್ಕೋಸ್ಕರ ನಿನ್ನ ಸೆಲ್ಫ್ ರೆಸ್ಪೆಕ್ಟ್, ನಿನ್ನ ಶಾಂತಿ, ನಿನ್ನ ಹ್ಯಾಪಿನೆಸ್ ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇದೀಯ. ಆದ್ರೆ ಸ್ಟಿಲ್ ರಿಲೇಶನ್ಶಿಪ್ ಸಿಗ್ತಾ ಇಲ್ಲ, ರಿಲೇಶನ್ಶಿಪ್ ಅಲ್ಲಿ ನೆಮ್ಮದಿ ಇಲ್ಲ, ರೆಸ್ಪೆಕ್ಟ್ ಇಲ್ಲ, ಎಮೋಷನಲ್ ಕನೆಕ್ಷನ್ ಫೀಲ್ ಆಗ್ತಾ ಇಲ್ಲ, ಓವರ್ ಥಿಂಕಿಂಗ್ ಮಾತ್ರ ಉಳಿತಾ ಇದೆ ಅಂದ್ರೆ ಈ ಒಂದು ಮಾತನ್ನ ಸರಿಯಾಗಿ ಕೇಳಿ. ದಟ್ ಈಸ್, ನೀವು ನಿಮ್ಮ ರಿಲೇಶನ್ಶಿಪ್ ಅನ್ನ ಹೀಲ್ ಮಾಡ್ತಾ ಇಲ್ಲ, ಬದ್ಲಿಗೆ ನೀವು ನಿಮ್ಮನ್ನೇ ಆ ರಿಲೇಶನ್ಶಿಪ್ ಅಲ್ಲಿ ಕಳ್ಕೊಳ್ತಾ ಇದ್ದೀರಾ. ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ನೀವು ಎಮೋಷನಲಿ ಸ್ಟ್ರಾಂಗ್ ಆಗುವಂತ 10 ಪವರ್ಫುಲ್ ಶಿಫ್ಟ್ಸ್. ಅಂಡ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವು ಏನಾದ್ರೂ ಈ ಮಿಸ್ಟೇಕ್ಸ್ ಅನ್ನ ಮಾಡಿದ್ದೆ ಆದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮಗೆ ಸಿಗೋದು ಬರೀ ನೋವು, ದುಃಖ. ಸೊ ಹಾಗಾಗಿ ಈ 10 ಪಾಯಿಂಟ್ಸ್ ಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ಈ ಒಂದು 10 ಪಾಯಿಂಟ್ಸ್ ಅಲ್ಲಿ ಎಷ್ಟು ಮಿಸ್ಟೇಕ್ಸ್ ಗಳನ್ನ ಮಾಡ್ತಾ ಇದ್ದೀರಾ ಅಂತ ಚಾಟ್ ಬಾಕ್ಸ್ ಅಲ್ಲಿ ಕೊನೆಯಲ್ಲಿ ನನಗೆ ಮೆಸೇಜ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರುವಂತದ್ದು ನಿಮ್ಮನ್ನ ರಿಲೇಶನ್ಶಿಪ್ ಅಲ್ಲಿ ಸ್ಟ್ರಾಂಗ್ ಮಾಡುವಂತ 10 ಪವರ್ಫುಲ್ ಟಿಪ್ಸ್. ಅಂಡ್ ಒಂದು ವೇಳೆ ಈ ಒಂದು ಮಿಸ್ಟೇಕ್ಸ್ ಅನ್ನ ನಿಮ್ಮ ರಿಲೇಶನ್ಶಿಪ್ ಅಲ್ಲೂ ನೀವು ಮಾಡ್ತಾ ಇದ್ರೆ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ. ಬಿಕಾಸ್ ಇದು ನಿಮ್ಮ ರಿಲೇಶನ್ಶಿಪ್ ಅನ್ನ ಅಷ್ಟೇ ಸ್ಪಾಯ್ಲ್ ಮಾಡ್ತಿರೋದಿಲ್ಲ, ಒಳಗಿಂದ ಒಳಗೆ ನಿಮ್ಮ ವ್ಯಕ್ತಿತ್ವವನ್ನ, ನಿಮ್ಮ ಐಡೆಂಟಿಟಿಯನ್ನ ಕೂಡ ಹಾಳು ಮಾಡ್ತಿರತ್ತೆ. ಸೊ ಬನ್ನಿ, ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ, ಸ್ಟಾಪ್ ಮೇಕಿಂಗ್ ಹಿಮ್ ದ ಸೆಂಟರ್ ಆಫ್ ಯುವರ್ ಲೈಫ್. ನಿಮ್ಮ ಪಾರ್ಟ್ನರ್ ಅನ್ನ ನಿಮ್ಮ ಲೈಫ್ ನ ಸೆಂಟರ್ ಮಾಡೋದನ್ನ ಮೊದಲನೇದಾಗಿ ಸ್ಟಾಪ್ ಮಾಡಿ. ಬಿಕಾಸ್ ಅವರು ನಿಮ್ಮ ಲೈಫ್ ನ ಪಾರ್ಟ್ನರ್ ಅಷ್ಟೇ ಹೊರತು ಅವರೇ ನಿಮ್ಮ ಲೈಫ್ ನ ಒಂದು ಮೂಲ ಅಲ್ಲ, ಅಥವಾ ಅವರು ನಿಮ್ಮ ಲೈಫ್ ನ ಒಂದು ಸೆಂಟರ್ ಅಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಬಹಳಷ್ಟು ವುಮೆನ್ ಮ್ಯಾರೇಜ್ ನಂತರ ಅವರ ಫ್ರೆಂಡ್ಸ್ ಅನ್ನ ಬಿಡ್ತಾರೆ, ಡ್ರೀಮ್ಸ್ ಅನ್ನ ಬಿಡ್ತಾರೆ, ಅವರ ಅಭ್ಯಾಸಗಳು, ಅವರ ಐಡೆಂಟಿಟಿ ಎಲ್ಲವನ್ನ ಬಿಟ್ಟು ಗಂಡನನ್ನೇ ತಮ್ಮ ಒಂದು ಬದುಕಿನ ಮೂಲ ಅಂತ ಇಟ್ಕೊಳ್ತಾರೆ. ಅಂಡ್ ಅವರ ಸಂಪೂರ್ಣ ಜೀವನ ಅವರ ಗಂಡನ ಸುತ್ತುತ್ತಾ ಇರುತ್ತೆ. ಇವರ ಜೀವನದ ಒಂದೇ ಒಂದು ಉದ್ದೇಶ, ದಟ್ ಈಸ್ ಅವರ ಒಂದು ನೀಡ್ಸ್ ಅನ್ನ ಫುಲ್ಫಿಲ್ ಮಾಡೋದಾಗಿರುತ್ತೆ. ದಟ್ ಈಸ್ ಹಸ್ಬೆಂಡ್ ನ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡೋದಾಗಿರುತ್ತೆ. ಅಂಡ್ ಅವರ ಒಂದು ಕೆಲಸ ಹಸ್ಬೆಂಡ್ ಏನ್ ಹೇಳ್ತಾರೆ ಅದನ್ನ ಕೇಳೋದೇ ಆಗಿರುತ್ತೆ. ನಂತರ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಅನ್ಕೊಳ್ತಾ ಇರ್ತಾರೆ, ದಿಸ್ ಇಸ್ ಲವ್, ನಾನು ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ರಿಲೇಶನ್ಶಿಪ್ ಅಲ್ಲಿ ಅವರಿಗೆ ಅರ್ಥ ಆಗತ್ತೆ, ದಟ್ ಈಸ್ ಸ್ಲೋಲಿ ನಾನು ಎಮೋಷನಲಿ ಡಿಪೆಂಡ್ ಆಗೋದಿಕ್ಕೆ ಶುರು ಆಗಿದ್ದೀನಿ. ನನ್ಗೆ ಅವ್ರು ಇಲ್ಲ ಅಂದ್ರೆ ನಗಕ್ ಬರ್ತಾ ಇಲ್ಲ, ನನಗೆ ಅವ್ರ ಏನಾದ್ರು ಒಂಚೂರು ಹೇಳಲಿಲ್ಲ ಅಂತ ಅಂದ್ರೆ ನನಗ್ ದುಃಖ ಆಗತ್ತೆ, ಅವ್ರ ಏನಾದ್ರು ಸ್ವಲ್ಪ ಹಾರ್ಷ್ ಆಗಿ ಮಾತಾಡಿದ್ರೆ ನನಗೆ ಪ್ರಪಂಚನೇ ಕುಸ್ತೋದಂಗ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ, ರಿಲೇಶನ್ಶಿಪ್ ನಿಮ್ಮ ಪಾರ್ಟ್ ಆಫ್ ಲೈಫ್ ಹೊರತು ಅದು ನಿಮ್ಮ ಸಂಪೂರ್ಣ ಜೀವನ ಅಲ್ಲ. ದಟ್ ಈಸ್, ನಿಮ್ಮ ಮದುವೆ ನಿಮ್ಮ ಜೀವನದ ಭಾಗವೇ ಹೊರತು ಅದೇ ನಿಮ್ಮ ಕಂಪ್ಲೀಟ್ ಐಡೆಂಟಿಟಿ ಅಲ್ಲ. ಈ ಮಿಸ್ಟೇಕ್ ಅನ್ನ ನೀವೇನಾದ್ರೂ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಐಡೆಂಟಿಟಿಯನ್ನ ಪ್ರತಿದಿನ ನೀವೇ ಕಳ್ಕೊಳ್ತಾ ಇದ್ದೀರಾ. ಸೊ ಸ್ಟಾಪ್ ದಿಸ್ ಇಮಿಡಿಯೇಟ್ಲಿ. ಅಂಡ್ ಎರಡನೆಯ ತಪ್ಪು ಹುಡುಗಿಯರು ಯೂಶಿಯಲಿ ರಿಲೇಶನ್ಶಿಪ್ ಗೆ ಎಂಟರ್ ಆದಾಗ ಮಾಡುವಂತದ್ದು, ದಟ್ ಈಸ್ ಕಾನ್ಸ್ಟೆಂಟ್ ಅಟೆನ್ಷನ್ ಗೋಸ್ಕರ ಚೇಸ್ ಮಾಡೋದು. ಜಸ್ಟ್ ಲೈಕ್ ಅಗೈನ್ ಅಂಡ್ ಅಗೈನ್ ನಿಮ್ಮ ಪಾರ್ಟ್ನರ್ಗೆ ಫೋನ್ ಮಾಡ್ತಾ, ನೀನ್ ಎಲ್ಲಿದ್ದೀಯಾ, ನೀನ್ ಯಾಕೆ ನನ್ಗಿನ್ನ ರಿಪ್ಲೈ ಮಾಡ್ಲಿಲ್ಲ, ನೀನ್ ಯಾವಾಗ ಬರ್ತೀಯಾ, ನೀನು ಯಾವಾಗ ನನ್ಗೆ ಕಾಲ್ ಮಾಡ್ತೀಯಾ, ಅಗೈನ್ ಅಂಡ್ ಅಗೈನ್ ಅವ್ರನ್ನ ಚೇಸ್ ಮಾಡೋದು. ಕಾನ್ಸ್ಟೆಂಟ್ ಎಮೋಷನಲ್ ಸ್ಟೇಜಿಂಗ್. ಇವ್ರು ಅನ್ಕೊಳ್ತಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ದಿಸ್ ಇಸ್ ಲವ್, ನಾನು ಅವ್ರ ಬಗ್ಗೆ ಟೇಕ್ ಕೇರ್ ಮಾಡ್ತಾ ಇದ್ದೀನಿ, ಹಾಗಾಗಿ ಪದೇ ಪದೇ ಕೇಳ್ತಾ ಇರ್ತೀನಿ, ಓಕೆ ಎಲ್ಲಿದ್ಯಾ, ಊಟ ಮಾಡ್ದ್ಯಾ, ತಿಂಡಿ ತಿಂದ್ಯಾ, ಅಗೈನ್ ಅಂಡ್ ಅಗೈನ್ ನಾನು ವಿಚಾರಿಸ್ಕೊಳ್ತಾ ಇದ್ದೀನಿ, ಐ ಆಮ್ ಟೇಕಿಂಗ್ ಕೇರ್. ಬಟ್ ದಿಸ್ ಇಸ್ ನಾಟ್ ಲವ್, ದಿಸ್ ಇಸ್ ನಾಟ್ ಕೇರ್.
ನೀವು ಎಮೋಷನಲಿ ಅವರನ್ನ ಚೇಸ್ ಮಾಡ್ತಾ ಇದ್ದೀರಾ. ಈ ಒಂದು ನಡವಳಿಕೆ ನಿಮ್ಮ ರಿಲೇಶನ್ಶಿಪ್ ಅನ್ನ ಚೇಸ್ ಮಾಡೋದಿಲ್ಲ. ಈ ಒಂದು ನಡವಳಿಕೆ ನಿಮ್ಮ ರಿಲೇಶನ್ಶಿಪ್ ಅನ್ನ ಸ್ಟ್ರಾಂಗ್ ಮಾಡೋದಿಲ್ಲ. ನಿಮಗೆ ಗೊತ್ತಿಲ್ಲದೇನೆ ನೀವು ಎಮೋಷನಲಿ ಅವರ ಮೇಲೆ ಡಿಪೆಂಡ್ ಆಗ್ತಿರ್ತೀರಾ ಅಂಡ್ ನಿಮ್ಮಲ್ಲಿ ಒಂದು ಎಮೋಷನಲ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ನಿಮ್ಮ ಸಂಪೂರ್ಣ ಆನಂದ ಅವರ ಮೇಲೆ ಡಿಪೆಂಡ್ ಆಗ್ತಿರತ್ತೆ. ಬಿಕಾಸ್ ಎಮೋಷನಲಿ ಸ್ಟ್ರಾಂಗ್ ವುಮನ್ ರಿಲೇಶನ್ಶಿಪ್ ಅಲ್ಲಿ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ತಾರೆ ಹೊರತು ಎಮೋಷನ್ಸ್ ಗೋಸ್ಕರ ಬೆಗ್ ಮಾಡೋದಿಲ್ಲ. ಅಂಡ್ ಮೂರನೆಯ ತಪ್ಪು ಯೂಶುವಲಿ ಲೇಡೀಸ್ ಮಾಡೋದು ರಿಲೇಶನ್ಶಿಪ್ ಗೆ ಎಂಟರ್ ಆದ ನಂತರ, ದಟ್ ಈಸ್ ಕಾನ್ಸ್ಟೆಂಟ್ ಆಗಿ ಎಲ್ಲದಕ್ಕೂ ವ್ಯಾಲಿಡೇಷನ್ ಅಥವಾ ಅಪ್ರೂವಲ್ ಗೋಸ್ಕರ ವೇಟ್ ಮಾಡೋದು. ದಟ್ ಈಸ್, ನಾನ್ ಚೆನ್ನಾಗ್ ಕಾಣಿಸ್ತಾ ಇದೀನ, ನೀನ್ ನನ್ನ ಲವ್ ಮಾಡ್ತೀಯಾ, ನೀನ್ ನನ್ನ ಎಷ್ಟು ಪ್ರೀತಿಸ್ತೀಯಾ, ನಾನ್ ಇರೋ ರೀತಿ ನಿನ್ಗೆ ಓಕೆನಾ, ನಾನು ಯಾವ ತರ ಡ್ರೆಸ್ ಹಾಕೊಂಡ್ರೆ ನಿನ್ಗೆ ಇಷ್ಟ ಆಗ್ತೀನಿ, ನಾನ್ ಹೇಗಿದ್ರೆ ನಿನ್ಗೆ ನಾನು ಇಷ್ಟ ಆಗ್ತೀನಿ. ಮೀನ್ಸ್ ದಟ್ ಈಸ್ ಎಲ್ಲೋ ಒಂದು ಕಡೆ ಇವರನ್ನ ಇವರೇ ಕಳ್ಕೊಳ್ಳೋದಿಕ್ಕೆ ದೇ ವಿಲ್ ಆಸ್ಕ್ ಅ ವ್ಯಾಲಿಡೇಷನ್. ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಗೆ ಅನ್ಸುತ್ತೆ ಓಕೆ ದಿಸ್ ಇಸ್ ಲವ್, ನನ್ನ ಹಸ್ಬೆಂಡ್ ಅನ್ನ ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ಇದು ಎಕ್ಸ್ಪ್ರೆಸ್ ಮಾಡ್ತಾ ಇದೆ, ನನ್ಗೆ ಅವರು ಯಾವ ರೀತಿಯಲ್ಲಿ ನನ್ನನ್ನ ಇಷ್ಟಪಡ್ತಾರೆ ಆ ರೀತಿಯಲ್ಲೆಲ್ಲ ನಾನು ಬದಲಾಗ್ತಾ ಹೋಗ್ತಾ ಇದ್ದೀನಿ ಅಂತ ಅನ್ಕೊಳ್ತಾರೆ. ಬಟ್ ಹೋಗ್ತಾ 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 ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಅರ್ಥ ಆಗತ್ತೆ ದಟ್ ಈಸ್ ನಾನು ನನ್ನನ್ನೇ ಕಳೆದುಕೊಂಡಿದ್ದೀನಿ, ನನ್ನ ತನವನ್ನ ನಾನು ಕಳ್ಕೊಂಡು ಖಾಲಿ ಆಗಿದ್ದೀನಿ, ನನ್ನ ಲೈಫ್ ಅಲ್ಲಿ ಯಾವ ಹ್ಯಾಪಿನೆಸ್ ಕೂಡ ಉಳಿದಿಲ್ಲ. ಅಂಡ್ ಸ್ಲೋಲಿ ನಿಮಗೆ ನಿಮ್ಮ ವ್ಯಾಲ್ಯೂ ಗೊತ್ತಿಲ್ಲದಾಗ ಮಾತ್ರ ಹೊರಗಿನ ವ್ಯಾಲಿಡೇಷನ್ಗೆ ನೀವು ಅಡಿಕ್ಟ್ ಆಗ್ತೀರಾ. ಅಂಡ್ ಫೈನಲಿ ಒಂದು ಮಾತನ್ನ ನಾನು ಇಲ್ಲಿ ಹೇಳೋದಾದ್ರೆ, ನಿಮಗೆ ನಿಮ್ಮ ವ್ಯಾಲ್ಯೂ, ನಿಮ್ಮ ಬೆಲೆ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲದೆ ಇದ್ದಾಗ ಹೊರಗಿನ ವ್ಯಾಲಿಡೇಷನ್ಗೋಸ್ಕರ ನೀವು ವೇಟ್ ಮಾಡ್ತಿರ್ತೀರಾ. ನೀವು ಚೆನ್ನಾಗಿದ್ದೀರಾ ಅಂತ ಗೊತ್ತಿದ್ರೆ ನೀವು ಬೇರೆಯವ್ರನ್ನ ಕೇಳೋದಿಲ್ಲ ನಾನ್ ಚೆನ್ನಾಗ್ ಕಾಣ್ತಾ ಇದ್ದೀನ ಅಂತ. ನಿಮಗೆ ನಿಮ್ಮ ಬೆಲೆ ಗೊತ್ತಿದ್ರೆ ನಿಮಗ್ ಗೊತ್ತಿದೆ ಅವ್ರು ನಿಮ್ಮನ್ನ ಪ್ರೀತಿಸ್ತಾರೆ ಅಂತ, ನೀವ್ ಅವ್ರನ್ನ ಕೇಳೋದಿಲ್ಲ ವಿಲ್ ಯು ಲವ್ ಮೀ. ಅದೇ ರೀತಿಯಲ್ಲಿ ನಿಮಗೆ ನೀವು ಯಾವ ರೀತಿಯಲ್ಲಿ ಇದ್ರೆ ನಿಮಗೆ ಖುಷಿ ಸಿಗುತ್ತೆ ಅನ್ನೋದು ನಿಮಗ್ ಗೊತ್ತಿರುತ್ತೆ. ನಿಮ್ಮ ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲದೆ ಇರ್ಬೇಕಾದ್ರೆ ನೀವು ನಿಮ್ಮ ಪಾರ್ಟ್ನರ್ ಅನ್ನ ಕೇಳ್ತೀರಾ ನಿನಗೆ ನಾನು ಈ ರೀತಿಯಲ್ಲಿ ಇರೋದು ಖುಷಿನಾ. ಈ ತಪ್ಪನ್ನ ನೀವು ರಿಲೇಶನ್ಶಿಪ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ಸ್ಟಾಪ್ ದಿಸ್ ಇಮಿಡಿಯೇಟ್ಲಿ ಬಿಕಾಸ್ ಇಟ್ ವಿಲ್ ನೆವರ್ ಗಿವ್ ಯು ಹ್ಯಾಪಿನೆಸ್ ಇನ್ ಲಾಂಗ್ ರನ್. ನೆಕ್ಸ್ಟ್ ನಾಲ್ಕನೆಯ ಒಂದು ಮಿಸ್ಟೇಕ್ ರಿಲೇಶನ್ಶಿಪ್ ಅಲ್ಲಿ ಲೇಡೀಸ್ ಮಾಡೋದು ಅಡ್ಜಸ್ಟಿಂಗ್ ಟು ದ ಪಾಯಿಂಟ್ ಆಫ್ ಸೆಲ್ಫ್ ಲಾಸ್. ದಟ್ ಈಸ್ ಅಡ್ಜಸ್ಟ್ ಅನ್ನ ಈ ರಿಲೇಶನ್ಶಿಪ್ ಗಳಲ್ಲಿ ಅವ್ರು ಎಷ್ಟು ಮಾಡ್ಕೊಳ್ತಾ ಹೋಗ್ತಾರೆ ಅಂತ ಅಂದ್ರೆ ಕೊನೆಗೆ ಒಂದು ದಿನ ಅವರಿಗೇನೆ ಅವರ ಬಗ್ಗೆ ಡೌಟ್ ಬರೋಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಅವರಿಗೇನೆ ಅವರ ಲೈಫ್ ಅಲ್ಲಿ ಅವರೇ ಇರೋದಿಲ್ಲ, ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಸ್ಪೇಸ್ ಇರೋದಿಲ್ಲ. ಎವ್ರಿ ಫೈಟ್ ಅನ್ನ ಅವಾಯ್ಡ್ ಮಾಡ್ತಾ ಅಡ್ಜಸ್ಟ್ ಮಾಡೋದು. ಅವ್ರಿಗೆ ಗೊತ್ತಿರುತ್ತೆ ನನ್ಗೆ ಈ ತರದ ಒಂದು ಬಿಹೇವಿಯರ್ ಬೇಜಾರ್ ಮಾಡ್ತು, ಈ ಮಾತು ನನ್ಗೆ ಹರ್ಟ್ ಮಾಡ್ತು, ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಬಿಕಾಸ್ ಸುಮ್ನೆ ರಿಲೇಶನ್ಶಿಪ್ ಅಲ್ಲಿ ಫೈಟ್ ಆಗತ್ತೆ. ಫೀಲಿಂಗ್ಸ್ ಅನ್ನ ಸಪ್ರೆಸ್ ಮಾಡ್ತಾ ಹೋಗ್ತಾರೆ. ಅವರಿಗೆ ಗೊತ್ತಿರುತ್ತೆ ಓಕೆ ನನ್ಗೆ ಈ ತರದ ಒಂದು ಫ್ಯಾಮಿಲಿ ಎನ್ವೈರನ್ಮೆಂಟ್ ಬೇಕಾಗಿದೆ, ನನಗೆ ನನ್ನ ಪಾರ್ಟ್ನರ್ ಈ ರೀತಿಯಲ್ಲಿ ಇದ್ರೆ ಖುಷಿ ಆಗತ್ತೆ, ನನಗೆ ನನ್ನ ಪಾರ್ಟ್ನರ್ ಇಂದ ಈ ರೀತಿಯ ಒಂದು ಅಪ್ರೋಚ್ ಬೇಕಾಗಿದೆ, ಬಟ್ ಎಲ್ಲವನ್ನ ಸಪ್ರೆಸ್ ಮಾಡ್ಕೊಳ್ತಾ ಅವರ ಪಾರ್ಟ್ನರ್ ಏನನ್ನ ಹೇಳ್ತಾರೆ ಅಥವಾ ಯಾವ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲವನ್ನ ಅವರಂತೆಯೇ ಬಿಡೋವಂಥದ್ದು. ದಟ್ ಈಸ್ ಅವರ ರೀತಿಯಲ್ಲೇ ಮುಂದೆ ಸಾಗೋದಿಕ್ಕೆ ಬಿಡುವಂಥದ್ದು. ಅಂಡ್ ಸೈಲೆಂಟ್ಲಿ ಎಲ್ಲವನ್ನ ಟಾಲರೇಟ್ ಮಾಡ್ಕೊಳ್ಳೋದು, ಸಹಿಸ್ಕೊಳ್ಳೋದು. ಇವನ್ ಎಷ್ಟೋ ಸಲ ನನ್ ಕನ್ಸಲ್ಟೇಷನ್ಸ್ ಮಾಡ್ಬೇಕಾದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ನಡೀತಾ ಇರುತ್ತೆ, ಗಂಡ ಹೆಂಡತಿ ಹೊಡಿತಾ ಇರ್ತಾರೆ, ಯಾಕೆ ಇದನ್ನೆಲ್ಲ ಸಹಿಸ್ಕೊಳ್ತಾ ಇದ್ದೀರಾ ನೀವು ಅಂತ ಹೇಳಿದ್ರೆ ಕನ್ಸಲ್ಟೇಷನ್ ಅಲ್ಲಿ ಆ ಲೇಡಿ ಹೇಳೋ ಮಾತು ದಟ್ ಈಸ್ ಪ್ರೀತಿ, ನನ್ಗೆ ಅವ್ರ ಮೇಲೆ ತುಂಬಾ ಪ್ರೀತಿ, ಆ ಪ್ರೀತಿಗೋಸ್ಕರ ನಾನು ಅವ್ರನ್ನ ಟಾಲರೇಟ್ ಮಾಡ್ಕೊಳ್ತಾ ಇದ್ದೀನಿ, ಸಹಿಸ್ಕೊಳ್ತಾ ಇದ್ದೀನಿ ಅಂತ. ಬಟ್ ಡೀಪ್ ಇನ್ಸೈಡ್ ಇದು ಪ್ರೀತಿ ಅಲ್ಲ, ಅದು ನಿಮ್ಮಲ್ಲಿರುವಂತ ಭಯ. ಅದಕ್ಕೋಸ್ಕರ ಎಲ್ಲವನ್ನ ನೀವು ಸಹಿಸ್ಕೊಳ್ತಾ ಇರ್ತೀರಾ. ನೀವು ಶಾಂತಿಯನ್ನ ಕ್ರಿಯೇಟ್ ಮಾಡ್ತಾ ಇಲ್ಲ. ಈ ರೀತಿಯಲ್ಲಿ ನೀವು ನಿಮ್ಮನ್ನೇ ಲಾಸ್ ಮಾಡ್ಕೊಂಡು ಆ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ತಾ ಇದ್ದೀರಾ ಅಂದ್ರೆ ಲೆಟ್ ಮಿ ಟೆಲ್ ಯು ಒನ್ ಪಾಯಿಂಟ್ ಕ್ಲಿಯರ್ಲಿ, ನೀವು ನಿಮ್ಮ ಪೀಸ್ ದಟ್ ಈಸ್ ನಿಮ್ಮ ಶಾಂತಿಯನ್ನ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಶಾಂತಿಯನ್ನ ಉಳಿಸ್ಕೊಳ್ತಾ ಇಲ್ಲ. ಬದಲಿಗೆ ನೀವು ನಿಮ್ಮತನವನ್ನ ಕಳ್ಕೊಂಡು ನಿಮ್ಮ ಜೀವನದಿಂದ ನಿಮ್ಮನ್ನೇ ದೂರ ತಳ್ಕೊಳ್ತಾ ಇದ್ದೀರಾ. ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ 5ನೇ ತಪ್ಪು ರಿಲೇಶನ್ಶಿಪ್ ಅಲ್ಲಿ ಮಾಡುವಂತದ್ದು ದಟ್ ಈಸ್ ನಿಮಗೆ ನೀವೇ ಮೋಸ ಮಾಡ್ಕೊಳ್ಳುವಂತದ್ದು, ನಿಮ್ಮ ಗ್ರೋತಿಗೆ ನೀವೇ ಮೋಸ ಮಾಡ್ಕೊಳ್ಳುವಂತದ್ದು. ಬಹಳಷ್ಟು ರಿಲೇಶನ್ಶಿಪ್ ಅನ್ನ ಸೇವ್ ಮಾಡೋದಿಕ್ಕೆ ಲೇಡೀಸ್ ಅವರ ಕೆರಿಯರ್ ಅನ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ.
ತುಂಬಾ ಸಲ ನಾನು ಕನ್ಸಲ್ಟೇಷನ್ ತಗೊಳ್ಬೇಕಾದ್ರೆ ಒಂದು ವರ್ಕಿಂಗ್ ಲೇಡೀಸ್ ಮಾಡೋ ಮಿಸ್ಟೇಕ್ ಏನಂತ ಅಂದ್ರೆ ಮದ್ವೆ ಆಗ್ತಿದಂಗೆ ಅವ್ರ ಕೆಲ್ಸಕ್ಕೆ ರಿಸಿಗ್ನೇಷನ್ ಅನ್ನ ಕೊಡೋದು, ರಿಸೈನ್ ಮಾಡೋದು, ಅಥವಾ ಮದ್ವೆ ಆಗ್ತಿದಂಗೆ ಅವರ ಕೆರಿಯರ್ ಅಲ್ಲಿ ಕಾಂಪ್ರಮೈಸ್ ಆಗೋದು, ಕೆರಿಯರ್ ಬಗ್ಗೆ ಫೋಕಸ್ ಮಾಡದೇ ಇರೋದು, ಅವರ ಡ್ರೀಮ್ಸ್ ಅನ್ನ ಪೋಸ್ಟ್ಪೋನ್ ಮಾಡೋದು, ಅವರ ಕನಸುಗಳನ್ನ ಮುಂದೂಡ್ತಾ ಬರುವಂತದ್ದು, ಅವರ ಕಾನ್ಫಿಡೆನ್ಸ್ ಅನ್ನ ಕಳ್ಕೊಳ್ಳುವಂತದ್ದು. ಜಸ್ಟ್ ಆ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳೋದಿಕ್ಕೋಸ್ಕರ ಇವರು ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇವರೇ ಅವರ ಕಾನ್ಫಿಡೆನ್ಸ್ ಅನ್ನ ತಗ್ಗಿಸ್ಕೊಳ್ತಾ ಗಂಡನಿಗಿಂತ ಇವರು ಒಂದು ಸ್ಟೆಪ್ ಕೆಳಗಿಳಿತಾರೆ. ಬಿಕಾಸ್ ಗಂಡನಿಗೆ ಅನ್ಕಂಫರ್ಟ್ ಆಗ್ಬಾರ್ದು, ಗಂಡ ನನಗಿಂತನೂ ನನ್ನ ಹೆಂಡತಿ ಎತ್ತರದ ಪೊಸಿಷನ್ ಅಲ್ಲಿ ಇದ್ದಾಳೆ, ಸ್ಥಾನದಲ್ಲಿ ಇದ್ದಾಳೆ, ನನ್ಗಿಂತ ಜಾಸ್ತಿ ಅರ್ನ್ ಮಾಡ್ತಾ ಇದ್ದಾಳೆ ಅನ್ನೋದು ಆತನ ಈಗೋಗೆ ಹರ್ಟ್ ಆಗ್ಬಾರ್ದು ಅನ್ನೋ ಕಾರಣದಿಂದ ಇವರ ಒಂದು ಗ್ರೋತ್ ಅನ್ನ ಇವರೇ ತಗ್ಗಿಸ್ಕೊಳ್ತಾ ಬರ್ತಾರೆ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಂದು ಫಿನಾನ್ಷಿಯಲ್ ಎಮೋಷನಲ್ ಇಂಡಿಪೆಂಡೆನ್ಸ್ ಅಲ್ಟಿಮೇಟ್ಲಿ ನಿಮ್ಮ ಒಂದು ಸೋಲ್ ಗ್ರೋತಿಗೆ ಕಾರಣವಾಗತ್ತೆ ಹೊರತು ನಿಮ್ಮನ್ನ ನೀವು ತಗ್ಗಿಸ್ಕೊಳ್ಳೋದು ಯಾವತ್ತೂ ಕೂಡ ನಿಮ್ಗೆ ತೃಪ್ತಿಯನ್ನ ತರ್ತಾ ಇರತ್ತೆ. ಅಂಡ್ ನಿಮ್ಮನ್ನ ನೀವು ತಗ್ಗಿಸ್ಕೊಂಡು ಬಾಳೋದು ಯಾವುದೇ ರಿಲೇಶನ್ಶಿಪ್ ಅಲ್ಲಾದ್ರೂ ಕೂಡ ನಿಮ್ಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಕೊಡೋದಿಲ್ಲ. ಬಿಕಾಸ್ ರಿಯಲ್ ಲವ್ ಕೇಳೋದಿಲ್ಲ ನೀನ್ ಯಾವತ್ತೂ ನನಗಿಂತ ಕೆಳಗಿನ ಮಟ್ಟದಲ್ಲೇ ಇರ್ಬೇಕು ಅಂತ. ನಿಜವಾದ ಪ್ರೀತಿ ಹೇಳುತ್ತೆ ನೀನು ನಿನ್ನ ಒಂದು ಪೊಟೆನ್ಶಿಯಲ್ ಅಲ್ಲಿ ಬೆಳಿ ಅಂತ. ನಿಜವಾದ ಪ್ರೀತಿ ಹೇಳೋದಿಲ್ಲ ನೀನು ನನ್ನ ಅಡಿಯಾಳಾಗಿರ್ಬೇಕು, ನೀನು ಎಲ್ಲಾ ತರದಲ್ಲೂ ನನಗಿಂತ ಕೆಳಮಟ್ಟದಲ್ಲಿ ಇರ್ಬೇಕು, ನಾನೇ ಈ ಒಂದು ರಿಲೇಶನ್ಶಿಪ್ ಅನ್ನ ಲೀಡ್ ಮಾಡ್ಬೇಕು ಅಂತ ಯಾವುದೇ ನಿಜವಾದ ಪ್ರೀತಿ ಹೇಳೋದಿಲ್ಲ. ನೆಕ್ಸ್ಟ್, ಆರನೆಯ ಒಂದು ಪಾಯಿಂಟ್, ಯೂಶಿಯಲಿ ಲೇಡೀಸ್ ಮಾಡುವಂತ ಮಿಸ್ಟೇಕ್ ರಿಲೇಶನ್ಶಿಪ್ ಅಲ್ಲಿ ಅವರ ಒಂದು ಓನ್ ಲೈಫ್ ಕೂಡ ಇದೆ ಅನ್ನೋದನ್ನ ಮರೆಯೋದು. ಕಂಪ್ಲೀಟ್ ಅವರ ಎನರ್ಜಿ ಫೋಕಸ್ ಆಗ್ತಿರುತ್ತೆ, ದಟ್ ಈಸ್ ಫ್ಯಾಮಿಲಿ, ಗಂಡ ಮಕ್ಕಳು ಅಥವಾ ಸಂಸಾರವೇ ಅವರ ಫೋಕಸ್ ಆಗತ್ತೆ ಹೊರತು ನನ್ನ ಜೀವನವನ್ನು ಕೂಡ ನಾನು ಬಿಲ್ಡ್ ಮಾಡ್ಕೋಬೇಕು ಅನ್ನೋದನ್ನ ಅವ್ರು ಮರಿತಾರೆ. ಎಕ್ಸ್ಪೆಷಲಿ ಮಕ್ಕಳಾಗ್ತಾ ಇದ್ದಾಗೇನೆ ಲೇಡೀಸ್ಗೆ ಓಕೆ ನನ್ಗೂ ಕೂಡ ಒಂದು ಜೀವನ ಇದೆ, ನನ್ಗೂ ಕೂಡ ಒಂದು ಕನ್ಸಿದೆ ಅನ್ನೋದನ್ನೇ ಮರೆತು ಕಂಪ್ಲೀಟ್ ಅವರ ಫೋಕಸ್ ಮಗುವಿನ ಭವಿಷ್ಯವನ್ನ ಬಿಲ್ಡ್ ಮಾಡೋ ಕಡೆನೆ ಇರುತ್ತೆ. ಒಬ್ಬ ಹೆಂಗಸಿನ ಎಂಟೈರ್ ಹ್ಯಾಪಿನೆಸ್ ರಿಲೇಶನ್ಶಿಪ್ ಮೇಲೆ ಡಿಪೆಂಡ್ ಮಾಡಿದ್ರೆ ಆಟೋಮೆಟಿಕಲಿ ಫಿಯರ್ ಹೆಚ್ಚಾಗ್ತಾ ಹೋಗುತ್ತೆ. ಬಿಕಾಸ್ ನಿಮ್ಮ ಓನ್ ಗೋಲ್ಸ್, ನಿಮ್ಮ ಓನ್ ಫ್ರೆಂಡ್ಶಿಪ್ಸ್, ನಿಮ್ಮ ಓನ್ ಪರ್ಪಸ್, ನಿಮ್ಮ ಜೀವನದ ಉದ್ದೇಶ ಇವೆಲ್ಲವನ್ನ ನೀವು ಕಡೆಗಣಿಸಿ ಜಸ್ಟ್ ಒಂದು ರಿಲೇಶನ್ಶಿಪ್ಗೆ ನಿಮ್ ಕಂಪ್ಲೀಟ್ ಎನರ್ಜಿ ಕೊಟ್ರಿ ಅಂತ ಅಂದ್ರೆ ಆ ರಿಲೇಶನ್ಶಿಪ್ ನಾಳೆ ದಿನ ನಿಮ್ಮನ್ನ ಇಗ್ನೋರ್ ಮಾಡಿದ್ರೆ, ಇವನ್ ಅದು ನಿಮ್ಮ ಮಕ್ಕಳೇ ಆಗಿರ್ಬೋದು. ಇವಾಗ ಮಕ್ಕಳು ಚಿಕ್ಕವರು, ಓಕೆ ನಿಮ್ಗೆ ನಿಮ್ಮ ಮಕ್ಕಳೇ ಪ್ರಪಂಚ, ಎಲ್ಲವನ್ನ ಅವ್ರಿಗೋಸ್ಕರ ಕಾಂಪ್ರಮೈಸ್ ಮಾಡ್ತೀರಾ. ಬಟ್ ಒಂದು ದಿನ ಅವರು ಬೆಳೀತಾ ಬೆಳೀತಾ ಅವರ ಜೀವನವನ್ನ ಅವ್ರು ಕಟ್ಕೊಳ್ತಾ ಹೋಗ್ತಾರೆ, ಅವರ ಒಂದು ಎಜುಕೇಶನ್, ಅವರ ಫ್ರೆಂಡ್ಶಿಪ್, ಅದೇ ಮಕ್ಕಳು ನೀವು ಅವರ ಒಂದು ಗ್ರೋತ್ಗೋಸ್ಕರ ನಿಮ್ಮ ಗ್ರೋತ್ ಅನ್ನ ಕಾಂಪ್ರಮೈಸ್ ಮಾಡಿದ್ರೆ ಅದೇ ಮಕ್ಕಳು ಹೇಳ್ತಾರೆ ಮುಂದೊಂದಿನ, ಅಮ್ಮ ನನ್ಗೆ ನನ್ ಸ್ಪೇಸ್ ಕೊಡು, ನನಗೆ ನನ್ ಪ್ರೈವಸಿ ಕೊಡು, ಪ್ರತಿಯೊಂದಕ್ಕೂ ನೀನ್ ಮೂಗ್ ತೂರಿಸ್ಕೊಂಡ್ ಬರ್ಬೇಡ. ಈ ರೀತಿ ಹೇಳಿದಾಗ ನಿಮ್ಗೆ ಯಾಕೆ ಹರ್ಟ್ ಆಗತ್ತೆ ಅಂದ್ರೆ ಒಂದು ದಿನ ಈ ಒಂದು ಮಗುಗೋಸ್ಕರ ಅಲ್ವಾ ನಾನು ಎಲ್ಲವನ್ನ ಕಾಂಪ್ರಮೈಸ್ ಮಾಡಿದ್ದು. ಸೊ ರಿಲೇಶನ್ಶಿಪ್ ಅಲ್ಲಿ ಈ ಮಿಸ್ಟೇಕ್ಸ್ ಅನ್ನ ನೀವು ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಒಂದು ಡ್ರೀಮ್ ಅನ್ನ ಬಿಲ್ಡ್ ಮಾಡೋದು ನಿಮ್ಮ ಒಂದು ಜವಾಬ್ದಾರಿ. ನಿಮ್ಮ ಸೋಲ್ ಪರ್ಪಸ್ ಮೇಲೆ ನೀವು ವರ್ಕ್ ಮಾಡಿ ಆ ಸೋಲ್ ಪರ್ಪಸ್ ಅನ್ನ ಫುಲ್ಫಿಲ್ ಮಾಡ್ಕೊಂಡು ನಿಮ್ಮ ಜೀವನದಲ್ಲೂ ತೃಪ್ತಿಯನ್ನ ಕಂಡುಕೊಳ್ಳೋದು ನಿಮ್ಮ ಜವಾಬ್ದಾರಿಯೇ ಹೊರತು ಬೇರೆ ಯಾರು ಕೂಡ ಇದಕ್ಕೆ ರೆಸ್ಪಾನ್ಸಿಬಲ್ ಅಲ್ಲ. ನೆಕ್ಸ್ಟ್, ಏಳನೆಯ ಒಂದು ಮಿಸ್ಟೇಕ್ ಯೂಶಿಯಲಿ ರಿಲೇಶನ್ಶಿಪ್ ಅಲ್ಲಿ ಲೇಡೀಸ್ ಮಾಡೋದು, ಹೆಲ್ದಿ ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ಕೊಳ್ಳೋದಿಕ್ಕೆ ಅವ್ರಿಗೆ ಬರೋದಿಲ್ಲ. ಲೈಕ್ ಎಕ್ಸಾಂಪಲ್, ಒಬ್ಬ ಗಂಡಸು ಆತನಿಗೆ ರೆಸ್ಪೆಕ್ಟ್ ಸಿಗ್ತಾ ಇರುವಂತ ಜಾಗದಲ್ಲಿ ಒಂದು ಕ್ಷಣ ಇರೋದಿಕ್ಕೂ ಅವನು ಇಷ್ಟಪಡೋದಿಲ್ಲ. ಯಾರಾದ್ರೂ ಅವನನ್ನ ಇಗ್ನೋರ್ ಮಾಡಿದ್ರೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಆತ ಆ ಒಂದು ಕನೆಕ್ಷನ್ ಅನ್ನ ಇಮಿಡಿಯೇಟ್ ಕಟ್ ಮಾಡ್ತಾನೆ. ದಟ್ ಈಸ್ ಆತನನ್ನ ಯಾರು ನೆಗ್ಲೆಕ್ಟ್ ಮಾಡ್ತಾ ಇದಾರೆ, ಯಾರು ಇಗ್ನೋರ್ ಮಾಡ್ತಾ ಇದಾರೆ, ಯಾರು ಆತನನ್ನ ಅಗೌರವದಿಂದ ನಡೆಸ್ಕೊಳ್ತಾ ಇದಾರೆ, ಅವನಿಗೆ ಅದ್ ಯಾರೇ ಆಗಿದ್ರು ಕೂಡ ಆ ಸಂಬಂಧಗಳನ್ನ ಕಟ್ ಮಾಡ್ತಾನೆ. ಬಟ್ ಹೆಂಗಸರು ಮಾಡುವಂತ ಮಿಸ್ಟೇಕ್, ಅಗೌರವ ಆಗ್ತಾ ಇರುತ್ತೆ ಬಟ್ ಸ್ಟಿಲ್ ಕಾಂಪ್ರಮೈಸ್ ಅಡ್ಜಸ್ಟ್ ಆಗುವಂಥದ್ದು. ಅವ್ರನ್ನ ಅಗೈನ್ ಅಂಡ್ ಅಗೈನ್ ಆ ಗ್ರೂಪ್ ಅಲ್ಲಿ ಇಗ್ನೋರ್ ಮಾಡ್ತಾ ಇರ್ತಾರೆ, ಬಟ್ ಸ್ಟಿಲ್ ಆ ಗ್ರೂಪ್ ಅನ್ನ ಬಿಟ್ಟು ನನ್ ಕೈ ಬದುಕೋದಿಕ್ಕೆ ಆಗೋದಿಲ್ಲ ಅನ್ನೋ ತರದಲ್ಲಿ ಅಗೈನ್ ಅಂಡ್ ಅಗೈನ್ ಇವರ ಲೆವೆಲ್ ಅನ್ನ ಅಥವಾ ಇವರ ಬೆಲೆಯನ್ನ ಇವರೇ ಕಟ್ಕೊಡ್ತಿರೋಂಥದ್ದು.
ವೈ? ಆ ರೆಸ್ಪೆಕ್ಟ್, ಆ ಒಂದು ಮರ್ಯಾದೆ ಅಥವಾ ಒಂದು ವ್ಯಾಲ್ಯೂ ಜಸ್ಟ್ ಗಂಡಸರಿಗೆ ಮಾತ್ರನ, ಹೆಂಗಸರಿಗೆ ಇರೋದಿಲ್ಲ. ಕ್ವಶನ್ ಯುವರ್ ಸೆಲ್ಫ್. ಯಾಕೆ ಅಗೇನ್ ಅಂಡ್ ಅಗೇನ್ ನಿಮ್ಮ ಒಂದು ರೆಸ್ಪೆಕ್ಟ್ ಅನ್ನ, ನಿಮ್ಮ ಒಂದು ವ್ಯಾಲ್ಯೂ ಅನ್ನ ನೀವೇ ತೆಗೆಸ್ಕೊಂಡ್ ಬಾಳ್ಬೇಕು ಅನ್ಕೊಳ್ತಾ ಇದ್ದೀರಾ? ಕೆಲವರ ಆನ್ಸರ್ ಇದಕ್ಕೆ ಸಂಬಂಧಕ್ಕೋಸ್ಕರ ಅಂತ ನೀವ್ ಅನ್ಕೊಂಡಿರ್ಬೋದು, ಬಟ್ ನೋ, ಸಂಬಂಧಕ್ಕೋಸ್ಕರ ಅಲ್ಲ ಇದು. ನಿಮ್ಮ ಭಯ, ಅದು ನಿಮ್ಮ ಭಯ, ನಿಮ್ಮ ಇನ್ಸೆಕ್ಯೂರಿಟಿ, ನಿಮ್ಮ ಭಯ, ನಿಮ್ಮ ಇನ್ಸೆಕ್ಯೂರಿಟಿಗೋಸ್ಕರ ನೀವು ನಿಮ್ಮ ಬೆಲೆಯನ್ನ, ನಿಮ್ಮ ಗೌರವವನ್ನ, ನಿಮಗೆ ಬೆಲೆ ಕೊಡದೆ ಇರುವಂತವ್ರನ್ನ ಸ್ಟಿಲ್ ಬೆಗ್ ಮಾಡ್ಕೊಂಡು ಅವ್ರ ಹಿಂದೆ ಹೋಗ್ತಾ ಇದ್ದೀರಾ. ಅಂಡ್ ನೀವು ಕೂಡ ರಿಲೇಶನ್ಶಿಪ್ಸ್ ಅಲ್ಲಿ ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ರೆ ನಾನ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ಇದನ್ನ ಈಗಲೇ ಸ್ಟಾಪ್ ಮಾಡಿ. ಸ್ಟಾಪ್ ಮಾಡೋದಿಕ್ಕೆ ಇನ್ಸೆಕ್ಯೂರ್ ಆಗ್ತಾ ಇದೆ ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಅಟೆಂಡ್ ವೆಬಿನಾರ್ ಫ್ರೈಡೆ, ಎವ್ರಿ ಫ್ರೈಡೆ ಈ ವೆಬಿನಾರ್ ನಡೀತಾ ಇರತ್ತೆ. ಲಿಂಕ್ ಅನ್ನ ಯೂಸ್ ಮಾಡಿ ಈ ಫ್ರೀ ವೆಬಿನಾರಿಗೆ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಲ್ಲಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಈ ಒಂದು ಫಿಯರ್ ಅನ್ನ ಬ್ರೇಕ್ ಮಾಡೋದಿಕ್ಕೆ, ಎಮೋಷನಲಿ ನೀವು ಸ್ಟ್ರಾಂಗ್ ಆಗೋದಿಕ್ಕೆ, ಅಂಡ್ ನಿಮ್ಮ ಓನ್ ಐಡೆಂಟಿಟಿಯನ್ನ, ದಟ್ ಈಸ್ ನಿಮ್ಮ ಬೆಲೆಯನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್, 8ನೆಯ ಒಂದು ಮಿಸ್ಟೇಕ್, 8ನೆಯ ಒಂದು ಮಿಸ್ಟೇಕ್ ರಿಲೇಶನ್ಶಿಪ್ ಅಲ್ಲಿ ಲೇಡೀಸ್ ಮಾಡ್ತಾ ಇರೋದು, ಪ್ರೀತಿ ಇಸ್ ಈಕ್ವಲ್ ಟು ಸಫರಿಂಗ್. ದಟ್ ಈಸ್, ನಾನು ಕಷ್ಟ ಪಡ್ತಾ ಇದ್ದೀನಿ ಅಂದ್ರೆ ಪ್ರೀತಿಗೋಸ್ಕರ ಅನ್ನೋಂತ ಭ್ರಮೆಯಲ್ಲಿ ಬಾಳೋದು. ಪೇನ್ ಅನ್ನ ಟಾಲರೇಟ್ ಮಾಡ್ಕೊಳ್ತಿರ್ತೀರಾ, ಅಳ್ತಾ ಇರ್ತೀರಾ, ಎಮೋಷನಲಿ ಎಕ್ಸಾಸ್ಟ್ ಆಗ್ತಿರ್ತೀರಾ, ಅಂಡ್ ಇದೆಲ್ಲದಕ್ಕೆ ನೀವು ಕೊಡುವಂತ ಭಾಷೆ, ಇದೇ ನನ್ನ ಪ್ರೀತಿ, ಸಂಬಂಧದಲ್ಲಿ ನಾನು ಪ್ರೀತಿ ಜಾಸ್ತಿ, ಅದಕ್ಕೆ ನನಗೆ ಇಷ್ಟೆಲ್ಲ ಸಫರಿಂಗ್ಸ್. ಬಟ್ ಮೈ ಡಿಯರ್ ಫ್ರೆಂಡ್, ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಮ ಪ್ರೀತಿ ಅಲ್ಲ, ಇದು ನಿಮ್ಮ ಭಯ, ಇದು ನಿಮ್ಮ ಇನ್ಸೆಕ್ಯೂರಿಟಿ. ನಿಜವಾದ ಪ್ರೀತಿ ನಿಮ್ಗೆ ಶಾಂತಿಯನ್ನ ಕೊಡುತ್ತೆ, ನಿಜವಾದ ಪ್ರೀತಿ ನಿಮ್ಮ ಗೌರವವನ್ನ ಹೆಚ್ಚಿಸುತ್ತೆ, ನಿಜವಾದ ಪ್ರೀತಿ ನಿಮ್ಮನ್ನ ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿ ಇಡುತ್ತೆ. 9ನೆಯ ಒಂದು ಮಿಸ್ಟೇಕ್ ಯೂಶುವಲಿ ರಿಲೇಶನ್ಶಿಪ್ ಅಲ್ಲಿ ಲೇಡೀಸ್ ಮಾಡುವಂತದ್ದು, ಬೆಗ್ಗಿಂಗ್ ಫಾರ್ ಲವ್. ನೀವು ಗೊತ್ತಿರುತ್ತೆ ಆ ಪರ್ಸನ್ ಇಂದ ಪ್ರೀತಿ ಇಲ್ಲ, ಆತನಲ್ಲಿ ನಿಮ್ ಬಗ್ಗೆ ಪ್ರೀತಿ ಇಲ್ಲ ಅಂತ, ಬಟ್ ಸ್ಟಿಲ್ ಆತನಿಂದಲೇ ನನ್ಗೆ ಪ್ರೀತಿ ಬೇಕು ಅನ್ನೋ ಪ್ರೀತಿಯಲ್ಲಿ ನೀವು ಬೆಗ್ ಮಾಡ್ತಾ ಇರ್ತೀರಾ, ಲಿಟ್ರಲಿ ಭಿಕ್ಷೆ ಬಿಡ್ತಾ ಇರ್ತೀರಾ. ಅವರನ್ನ ಅಗೈನ್ ಅಂಡ್ ಅಗೈನ್ ಚೇಸ್ ಮಾಡೋದು, ಅವ್ರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ, ನೀವು ಚೇಸ್ ಮಾಡ್ತಿರ್ತೀರಾ, ಎಮೋಷನಲಿ ಕೊಲ್ಯಾಪ್ಸ್ ಆಗೋದು, ಅವ್ರು ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ನೀವು ಅಳ್ತಾ ಕೂತ್ಕೊಳ್ಳೋದು, ನಿಮ್ಮ ಕೆಲಸ ಕಾರ್ಯ, ನಿಮ್ಮ ಕೆರಿಯರ್ ಎಲ್ಲವನ್ನ ಕಾಂಪ್ರಮೈಸ್ ಮಾಡಿ ಇಡೀ ದಿನ ಅವ್ರಿಗೋಸ್ಕರ ಅಳ್ತಾ ಕೂತಿರೋದು, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಸ್ಯಾಕ್ರಿಫೈಸ್ ಮಾಡೋದು, ಅವ್ರು ನಿಮ್ಗೆ ಹೊಡೆದ್ರು, ಬೈದ್ರು, ಕಾಂಪ್ರಮೈಸ್, ಪರವಾಗಿಲ್ಲ, ದಟ್ ಈಸ್ ನನ್ಗೊಂದು ಬೆಲೆ ಇದೆ, ನನ್ಗೊಂದು ಗೌರವ ಇದೆ ಅನ್ನೋದನ್ನ ನೀವೇ ಮರೆತ ಮೇಲೆ ಅವ್ರು ಮರೆಯೋದ್ರಲ್ಲಿ ದೊಡ್ಡ ವಿಷಯ ಏನಿದೆ? ಯಾಕಂದ್ರೆ ನಿಮ್ಮ ವರ್ಕ್, ನಿಮ್ಮ ಯೋಗ್ಯತೆ ಏನು, ನಿಮ್ಮ ಅರ್ಹತೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ಮೇಲೆ ನೀವ್ ಯಾರನ್ನ ಬ್ಲೇಮ್ ಮಾಡಿ ಏನ್ ಯೂಸ್? ನಿಮ್ಮ ಯೋಗ್ಯತೆ, ನಿಮ್ಮ ಅರ್ಹತೆಯನ್ನ ಫಸ್ಟ್ ನೀವ್ ಅರ್ಥ ಮಾಡ್ಕೊಬೇಕಾಗಿದೆ. ನಿಮ್ಮ ಯೋಗ್ಯತೆ, ನಿಮ್ಮ ಅರ್ಹತೆ ಗೊತ್ತಿದೆ ಅಂದ್ರೆ ನೀವ್ ಇನ್ನೊಬ್ರ ಹತ್ರ ಪ್ರೀತಿಗೋಸ್ಕರ ಭಿಕ್ಷೆ ಬಿಡೋದಿಲ್ಲ. ಯು ವಿಲ್ ಡಿಮ್ಯಾಂಡ್ ಅಂಡ್ ಯು ವಿಲ್ ಕ್ರಿಯೇಟ್ ದಟ್ ಲವ್, ಯು ಡೋಂಟ್ ಬೆಗ್ ಫಾರ್ ಲವ್. ಅಂಡ್ ಕೊನೆಯದಾಗಿ 10ನೆಯ ಒಂದು ಪಾಯಿಂಟ್, ನಾನು ಎಲ್ಲಾ ಲೇಡೀಸ್ಗೆ ಹೇಳ್ಬೇಕಾಗಿರುವಂತದ್ದು, ಯು ಕೆನಾಟ್ ಚೇಂಜ್ ಯುವರ್ ಮ್ಯಾನ್ ಹೂ ಡೋಂಟ್ ವಾಂಟ್ ಟು ಚೇಂಜ್. ನಿಮ್ಮ ಹುಡುಗ ಅಥವಾ ನಿಮ್ಮ ಪಾರ್ಟ್ನರ್ ಅನ್ನ ನೀವು ಚೇಂಜ್ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ, ಬಿಕಾಸ್ ಅವರಿಗೆ ಅವರು ಚೇಂಜ್ ಆಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಈ ಪಾಯಿಂಟ್ ಅನ್ನ ನಾನು ಇಲ್ಲಿ ಕವರ್ ಅಪ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಯೂಶುವಲಿ ಕನ್ಸಲ್ಟೇಷನ್ಸ್ಗೆ ಬಂದಾಗ ಅಥವಾ ವೆಬಿನಾರ್ ಅನ್ನ ಅಟೆಂಡ್ ಮಾಡಿದವರ ಒಂದು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದ್ರೆ, ನನ್ನ ಪಾರ್ಟ್ನರ್ ಅನ್ನ ಚೇಂಜ್ ಮಾಡೋದಿಕ್ಕೆ ಇವರು ಟಿಪ್ಸ್ ಕೊಡ್ತಾರೆ, ಅಥವಾ ಚೇಂಜ್ ಮಾಡೋದು ಹೇಗೆ ಅಂತ ಇವ್ರು ಹೇಳ್ಕೊಡ್ತಾರೆ ಅಂತ. ಬಟ್ ನೋ, ನಿಮ್ಮ ಪಾರ್ಟ್ನರ್ ಅವ್ರು ಹ್ಯಾಪಿ ಆಗಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ರನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅಲ್ಟಿಮೇಟ್ಲಿ ಹಿ ಇಸ್ ಹ್ಯಾಪಿ. ರಿಲೇಶನ್ಶಿಪ್ ಅಲ್ಲಿ ಕೊರಗ್ತಾ, ನರಳ್ತಾ, ಬದುಕ್ತಾ ಇರೋದು ನೀವು ಅಂದ್ರೆ ಚೇಂಜ್ ಮಾಡ್ಬೇಕಾಗಿರೋದು ಅವ್ರನ್ನಲ್ಲ, ನಿಮ್ಮನ್ನ. ಸೊ ಇಲ್ಲಿ ನೀವು ಚೇಂಜ್ ಆಗೋದಿಕ್ಕೆ ರೆಡಿ ಇದ್ರೆ ಜಾಯಿನ್ ವೆಬಿನಾರ್. ಡೋಂಟ್ ಕಮ್ ವಿತ್ ದ ಮೈಂಡ್ ಸೆಟ್, ಓಕೆ ನನ್ನ ಪಾರ್ಟ್ನರ್ ಅನ್ನ ಚೇಂಜ್ ಮಾಡೋದಿಕ್ಕೆ ಇವರು ಹೆಲ್ಪ್ ಮಾಡ್ತಾರೆ. ನೋ, ಇಟ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್. ಇಡೀ ಒಂದು ಪ್ರಪಂಚದಲ್ಲಿ ಯಾರ ಜೀವನವನ್ನಾದ್ರೂ ನಿಮ್ಗೆ ಬದಲಾಯಿಸುವಂತ ಶಕ್ತಿ ಇದೆ ಅನ್ನೋದಾದ್ರೆ ಅದು ನಿಮ್ಮ ಜೀವನವನ್ನ ಮಾತ್ರ ನೀವು ಬದಲಾಯಿಸ್ಕೊಬಹುದು.
ಸೊ ನಿಮ್ಮ ಜೀವನವನ್ನ ಬದಲಾಯಿಸಿಕೊಂಡು ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ಹ್ಯಾಪಿಯಾಗಿ ಮಾಡ್ಕೊಳ್ಳುವಂತ ಶಕ್ತಿ ನಿಮ್ಮ ಕೈಯಲ್ಲಿದೆ. ಯು ನೀಡ್ ಟು ಟೇಕ್ ಆಕ್ಷನ್. ಡೋಂಟ್ ಎಕ್ಸ್ಪೆಕ್ಟ್ ನನ್ನ ಪಾರ್ಟ್ನರ್ ಬದಲಾದ್ರೆ ನಾನು ಖುಷಿಯಾಗಿರ್ತೀನಿ. ಈವನ್ ನಿಮ್ಮ ಪಾರ್ಟ್ನರ್ ಬದಲಾದ್ರೂ ಕೂಡ ನಿಮ್ಗೆ ಖುಷಿಯಾಗಿರೋಕ್ ಸಾಧ್ಯ ಇಲ್ಲ. ಬಿಕಾಸ್ ದಿಸ್ ಇಸ್ ಅ ಪ್ಯಾಟ್ರನ್. ನೀವು ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಅನ್ನ ಬದಲಾಯಿಸಿಕೊಂಡು ನೀವು ಎಮೋಷನಲಿ ಸ್ಟ್ರಾಂಗ್ ಆದಾಗ ನಿಮ್ಮ ಡಿಸಿಷನ್ಸ್ ಗಳು ಕರೆಕ್ಟ್ ಆಗಿರುತ್ತೆ. ಅವರ ಒಂದು ಆಕ್ಷನ್ಸ್ ಗೆ ನಿಮ್ಮ ರಿಯಾಕ್ಷನ್ಸ್ ಪ್ರಾಪರ್ ಆಗಿ ಇರುತ್ತೆ. ಹೆಲ್ದಿ ಬೌಂಡ್ರೀಸ್ ರಿಲೇಶನ್ಶಿಪ್ ಅಲ್ಲಿ ಸೆಟ್ ಮಾಡೋದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ನಿಮ್ಮ ಸ್ಟ್ಯಾಂಡರ್ಡ್ಸ್ ಅನ್ನ ಫಿಕ್ಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿರುತ್ತೆ. ರಿಲೇಶನ್ಶಿಪ್ ಅಲ್ಲಿ ರೆಸ್ಪೆಕ್ಟ್ ಅನ್ನ ಯಾವ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅಂಡ್ ರಿಲೇಶನ್ಶಿಪ್ ದಟ್ ಈಸ್ ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ನನ್ನ ರಿಲೇಶನ್ಶಿಪ್ ಅನ್ನ ಮುಂದೆ ತಗೊಂಡೋಗ್ಬೇಕು ಅನ್ನೋ ಕ್ಲಾರಿಟಿ ನಿಮ್ಗೆ ಇರುತ್ತೆ. ಈ ಎಲ್ಲಾ ಸ್ಕಿಲ್ಸ್ ಗಳನ್ನ ನೀವು ಕಲಿಬೇಕು ಅನ್ನೋದಾದ್ರೆ ಐ ವಿಲ್ ಇನ್ವೈಟ್ ಯು ಟು ದಿಸ್ ಫ್ರೈಡೆ ವೆಬಿನಾರ್. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಈಗಲೇ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ನಾನ್ ನಿಮ್ಗೆ ಸಿಗ್ತೀನಿ ಈ ಫ್ರೈಡೆ, ಈ ಶುಕ್ರವಾರದ ವೆಬಿನಾರ್ ಅಲ್ಲಿ. ಅಂಡ್ ಕೊನೆಯದಾಗಿ ಒಂದು ಮಾತನ್ನ ನಾನು ಹೇಳೋದಾದ್ರೆ, ರಿಯಲ್ ಫೆಮಿನೈನ್ ಸ್ಕಿಲ್ಸ್ ಅಂತ ಅಂದ್ರೆ ಜಸ್ಟ್ ನೀವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದಷ್ಟೇ ಅಲ್ಲ, ಅಥವಾ ಎಮೋಷನಲಿ ಕೋಲ್ಡ್ ಆಗಿರೋದಲ್ಲ. ನಿಮ್ಮ ಹೆಲ್ದಿ ಬೌಂಡ್ರೀಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಹೆಲ್ದಿ ಬೌಂಡ್ರೀಸ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಅಂಡ್ ಎಮೋಷನಲಿ ಸ್ಟ್ರಾಂಗ್ ಅಂಡ್ ಬ್ಯಾಲೆನ್ಸ್ಡ್ ಆಗಿ ಇರೋದು, ಮತ್ತೆ ಪ್ರೀತಿಯಲ್ಲಿ ಇದ್ರೂ ಕೂಡ ನಿಮ್ಮನ್ನೇ ನೀವು ಆ ಪ್ರೀತಿಯಲ್ಲಿ ಕಳ್ಕೊಳ್ದೇ ಇರೋದು.